ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಮಕಾನ್ ಅಥವಾ ತಾವರೆ ಬೀಜದ ಉಪಯೋಗ ಹಾಗೆ ಅದರಿಂದ ಚಾಟ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಇದರ ಉಪಯೋಗವನ್ನು ತಿಳಿಯೋಣ. ಮಕಾನ್ ಒಂದು ನ್ಯಾಚುರಲ್ ಸೂಪರ್ ಫುಡ್. ಇದು ದೇಹಕ್ಕೆ ಅಗತ್ಯವಿರುವ ಪ್ರೋಟೀನ್, ಕ್ಯಾಲ್ಸಿಯಂ ಮತ್ತು ಫೈಬರ್ ಒದಗಿಸುತ್ತದೆ. ನಿಯಮಿತವಾಗಿ ಮಕಾನ ಸೇವನೆ ಮಾಡಿದರೆ ತೂಕ ನಿಯಂತ್ರಣ, ಉತ್ತಮ ಜೀರ್ಣಕ್ರಿಯೆ ಮತ್ತು ಹೃದಯ ಆರೋಗ್ಯ ಸಿಗುತ್ತದೆ. ಆರೋಗ್ಯಕರ ಜೀವನಕ್ಕೆ ಮಕಾನವನ್ನು ನಿಮ್ಮ ಆಹಾರದಲ್ಲಿ ಸೇರಿಸಿ. ಮಕಾನ್ ಅಥವಾ ತಾವರೆ ಬೀಜ ಪೋಷಕಾಂಶಗಳ ಆಧಾರವಾಗಿದ್ದು ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ಅನೇಕ ಪ್ರಯೋಜನವನ್ನು ಪಡೆಯಬಹುದು. ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಪ್ರಯೋಜನವಿದೆ, ಇದು ಎಲ್ಲಿ ಸಿಗುತ್ತೆ, ಎಷ್ಟು ತಿನ್ನಬೇಕು, ಈ ತರಹದ ಎಲ್ಲ ಮಾಹಿತಿಯನ್ನು ನೋಡೋಣ ಬನ್ನಿ. ಇದು ಸುಲಭವಾಗಿ ಎಲ್ಲ ಲೋಕಲ್ ಮಾರ್ಕೆಟ್ನಲ್ಲೂ ಕೂಡ ಸಿಗುತ್ತೆ. ಮಕಾನದಲ್ಲಿ ಇರುವ ಪೋಷಕಾಂಶಗಳು ಪ್ರೋಟೀನ್, ಫೈಬರ್, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಆ್ಯಂಟಿ ಆಕ್ಸಿಡೆಂಟ್ ಇದೆ. ಅದಕ್ಕಾಗಿ ಇದನ್ನು ಸೂಪರ್ ಫುಡ್ ಅಂತ ಕರೆಯುತ್ತಾರೆ. ಇದನ್ನು ತಿನ್ನೋದ್ರಿಂದ ಯಾವ ಪ್ರಯೋಜನ ಅಥವಾ ಲಾಭ ದೇಹಕ್ಕೆ ಸಿಗುತ್ತೆ ಅಂತ ನೋಡೋಣ ಬನ್ನಿ. ಮಕಾನ ಅಂದರೆ ಕಮಲ ಹೂವಿನ ಬೀಜಗಳಿಂದ ತಯಾರಾಗುವ ಆಹಾರ. ಇದು ನಮ್ಮ ಭಾರತದಲ್ಲೇ ಪುರಾತನ ಕಾಲದಿಂದ ಬಳಸುತ್ತಿರುವ ಸೂಪರ್ ಫುಡ್. ಆಯುರ್ವೇದದಲ್ಲಿ ಮಕಾನಕ್ಕೆ ಬಹಳ ಮಹತ್ವವಿದೆ. ಇದು ನ್ಯಾಚುರಲ್, ಗ್ಲೂಟನ್ ಫ್ರೀ ಮತ್ತು ಎಲ್ಲ ವಯಸ್ಸಿನವರಿಗೂ ಇದು ಸೂಕ್ತವಾಗಿದೆ. ತೂಕ ಕಡಿಮೆ ಮಾಡಲು ಸಹಾಯಕ. ತೂಕ ಇಳಿಸಿಕೊಳ್ಳಬೇಕು ಅಂದುಕೊಳ್ತಾ ಇದ್ದೀರಾ, ಮಕಾನ ನಿಮ್ಮ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಇದರಲ್ಲಿ ಕ್ಯಾಲೋರಿ ಕಡಿಮೆ ಇದೆ, ಫೈಬರ್ ಹೆಚ್ಚಿದೆ. ಈ ಲೋಟಸ್ ಸೀಡ್ಸ್ ನಿಯಮಿತವಾಗಿ ತಿನ್ನೋದ್ರಿಂದ ಹೊಟ್ಟೆ ತುಂಬಿದ ಭಾವನೆ ಕೊಡುತ್ತೆ. ಸಂಜೆ ಸಮಯದಲ್ಲಿ ಹಸಿವು ಹೆಚ್ಚಾದಾಗ ಮಕಾನ ತಿಂದರೆ ಜಂಕ್ ಫುಡ್ ತಪ್ಪಿಸಬಹುದು. ಮಕಾನ್ನಲ್ಲಿರುವ ಫೈಬರ್ ಜೀರ್ಣಕ್ರಿಯೆ ಸುಧಾರಿಸುತ್ತದೆ. ಇದರಲ್ಲಿರುವ ಕ್ಯಾಲ್ಸಿಯಂ ಎಲುಬನ್ನು ಆರೋಗ್ಯವಾಗಿಡಲು ಸಹಾಯ ಮಾಡುತ್ತೆ. ಮಕಾನದಲ್ಲಿರುವ ಆ್ಯಂಟಿ ಆಕ್ಸಿಡೆಂಟ್ ಚರ್ಮ ಹಾಗೂ ಕೂದಲಿನ ಆರೋಗ್ಯವನ್ನು ಕಾಪಾಡುತ್ತದೆ. ಮಕಾನ್ ತಿನ್ನೋದ್ರಿಂದ ದೇಹಕ್ಕೆ ದೀರ್ಘಕಾಲ ಶಕ್ತಿ ಸಿಗುತ್ತೆ. ವರ್ಕಿಂಗ್ ಪೀಪಲ್ಸ್, ಸ್ಟೂಡೆಂಟ್ಸ್, ಜಿಮ್ ಹೋಗೋರಿಗೆ ಎಲ್ರಿಗೂ ಕೂಡ ಇದು ಸೂಕ್ತವಾದ ಸ್ನ್ಯಾಕ್ಸ್ ಅಂತಲೇ ಹೇಳ್ಬಹುದು. ಇದು ಒಂದು ಸಣ್ಣ ಸ್ನ್ಯಾಕ್ಸ್, ಆದರೂ ಆರೋಗ್ಯದ ಲಾಭಗಳು ತುಂಬ ದೊಡ್ಡದು. ಮಕಾನ್ ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ಮೆಗ್ನೀಷಿಯಂ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ. ರಕ್ತದ ಒತ್ತಡ ನಿಯಂತ್ರಣ, ಕೊಲೆಸ್ಟ್ರಾಲ್ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ, ಹೃದಯವನ್ನು ಸ್ಟ್ರಾಂಗ್ ಆಗಿ ಇಡುತ್ತೆ. ಹೃದಯ ಸಮಸ್ಯೆ ಇರುವವರು ನಿಯಮಿತವಾಗಿ ಮಕಾನವನ್ನು ತಿನ್ನಬಹುದು. ಮಕಾನ ಅಥವಾ ಲೋಟಸ್ ಸೀಡ್ಸ್ ಒಂದು ನೈಸರ್ಗಿಕ ಲೋ ಸೋಡಿಯಂ ಮತ್ತು ಲೋ ಫ್ಯಾಟ್ ಸ್ನ್ಯಾಕ್ಸ್ ಆಗಿದೆ. ಇದರಲ್ಲಿ ಲೋ ಸೋಡಿಯಂ ಇರುವುದರಿಂದ ಕಿಡ್ನಿಗೆ ಒಳ್ಳೆಯದು. ಕಿಡ್ನಿ ಸಮಸ್ಯೆ ಇರುವವರು ಸಾಮಾನ್ಯವಾಗಿ ಮಕಾನ ಸಹಜವಾಗಿಯೇ ಕಡಿಮೆ ಸೋಡಿಯಂ ಹೊಂದಿರುವುದರಿಂದ ಮಿತ ಪ್ರಮಾಣದಲ್ಲಿ ಸೇವಿಸಿದರೆ ಕಿಡ್ನಿ ಆರೋಗ್ಯಕ್ಕೆ ಸಹಕಾರಿಯಾಗಿದೆ. ಅಲ್ಲದೆ ಇದು ರಕ್ತದ ಒತ್ತಡವನ್ನು ನಿಯಂತ್ರಣ ಮಾಡುತ್ತೆ. ಹೈ ಬ್ಲಡ್ ಪ್ರೆಷರ್, ಕಿಡ್ನಿ ಹಾನಿಗೆ ಕಾರಣವಾಗಬಹುದು. ಮಕಾನದಲ್ಲಿರುವ ಪೊಟ್ಯಾಷಿಯಂ ಮತ್ತು ಮೆಗ್ನೀಷಿಯಂ ರಕ್ತದ ಒತ್ತಡವನ್ನು ಸಮತೋಲನಕ್ಕೆ ಸಹಾಯ ಮಾಡುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಮಾಡಿ. ಮಕಾನ ಸೇವನೆ ಡಯಾಬಿಟಿಸ್ ಇರೋರಿಗೂ ತುಂಬಾ ಒಳ್ಳೆಯದು. ಮಕಾನದಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರುವುದರಿಂದ ರಕ್ತದಲ್ಲಿ ಸಕ್ಕರೆ ಲೆವೆಲನ್ನು ಸಡನ್ನಾಗಿ ಹೆಚ್ಚಿಸುವುದಿಲ್ಲ. ಶುಗರ್ ಕಂಟ್ರೋಲ್ ಮಾಡುತ್ತೆ, ದೀರ್ಘಕಾಲ ಎನರ್ಜಿ ಕೂಡ ನೀಡುತ್ತೆ. ಡಾಕ್ಟರ್ ಸಲಹೆ ಜೊತೆಗೆ ಬಳಸಿದರೆ ಇನ್ನೂ ಕೂಡ ಉತ್ತಮ. ಲೋಟಸ್ ಸೀಡ್ಸ್ ಅಥವಾ ಮಕಾನದಲ್ಲಿ ಸಿಂಪಲ್ ಆಗಿ ಒಂದು ಚಾಟ್ ಕೂಡ ಮಾಡೋಣ ಬನ್ನಿ. ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ 1 ಕಪ್ ಅಳತೆಯ ಮಕಾನವನ್ನು ಪ್ಯಾನ್ಗೆ ಸೇರಿಸ್ಕೊಳ್ಳೋಣ. ಈ ರೀತಿಯಾಗಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಇಷ್ಟಾದರೆ ಸಾಕು. ನಂತರ ಅದೇ ಪ್ಯಾನ್ಗೆ ಒಂದು 5ರಿಂದ 6 ಸ್ಪೂನ್ ಆಗುವಷ್ಟು ಕಡಲೆ ಬೀಜನ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಆದರೆ ಸಾಕು. ಮತ್ತು ಅದೇ ಪ್ಯಾನ್ಗೆ 2 ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅರ್ಧ ಸ್ಪೂನ್ ಅಚ್ಚ ಖಾರದ ಪುಡಿ, ಅರ್ಧ ಸ್ಪೂನ್ ಅರಿಶಿಣ, ಅರ್ಧ ಸ್ಪೂನ್ ಚಾಟ್ ಮಸಾಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ರೋಸ್ಟ್ ಮಾಡಿ ಇಟ್ಟಂತಹ ಮಕಾನವನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಮಸಾಲೆ ಎಲ್ಲ ಲೋಟಸ್ ಸೀಡ್ಸ್ಗೆ ಹಿಡಿದ ಮೇಲೆ ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಳ್ಳೋಣ. ನಂತರ ರೋಸ್ಟ್ ಮಾಡಿ ಇಟ್ಟಂತಹ ಕಡಲೆ ಬೀಜನೂ ಕೂಡ ಹಾಕ್ಕೊಳ್ಳೋಣ. ಹಾಗೆ ಸಣ್ಣದಾಗಿ ಕಟ್ ಮಾಡಿದ ಒಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಅರ್ಧ ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ. ನಂತರ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿದ ಸೌತೆಕಾಯಿ, ಹಾಗೆ ಸಣ್ಣದಾಗಿ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣಿನ ರಸ, ಹಾಗೆಯೇ ಸ್ವಲ್ಪ ಮಿಕ್ಸ್ಚರ್ ಇದ್ದರೆ ಅದನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಲೋಟಸ್ ಸೀಡ್ಸ್ನ ಚಾಟ್. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿತ್ತು. ಮಕ್ಕಳು, ದೊಡ್ಡವರು ಎಲ್ಲರೂ ಕೂಡ ಇಷ್ಟಪಟ್ಕೊಂಡು ತಿಂತಾರೆ. ಲೋಟಸ್ ಸೀಡ್ಸಲ್ಲಿ ಚಾಟ್ ಅಷ್ಟೇ ಅಲ್ಲ, ಇನ್ನೂ ಹಲವು ಬಗೆಯ ರೆಸಿಪಿಗಳನ್ನು ಕೂಡ ಮಾಡ್ಬೋದು. ನಾವು ಪ್ರತಿದಿನ ಚಿಪ್ಸ್, ಬಿಸ್ಕೆಟ್ಸ್, ಸ್ನ್ಯಾಕ್ಸ್ ತಿಂತಾ ಇದ್ವಿ ಅಲ್ವಾ. ಆದರೆ ಅದಕ್ಕಿಂತ ಆರೋಗ್ಯಕರ, ನ್ಯಾಚುರಲ್ ಮತ್ತು ಅಷ್ಟೇ ಟೇಸ್ಟಿ ಸ್ನ್ಯಾಕ್ಸ್ ಕೂಡ ಇದಾಗಿದೆ.
ದಯವಿಟ್ಟು ಗರ್ಭಿಣಿ ಸ್ತ್ರೀಯರು ಹಾಗೂ ಇತರ ಯಾವುದೇ ಆರೋಗ್ಯದ ಸಮಸ್ಯೆ ಇರುವವರು ವೈದ್ಯರ ಸಲಹೆ ಮೇರೆಗೆ ಲೋಟಸ್ ಸೀಡ್ಸ್ ಅಥವಾ ಮಖಾನವನ್ನು ಸೇವನೆ ಮಾಡಿ. ಒಟ್ಟಾರೆ ಹೇಳೋದಾದರೆ ಮಖಾನ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯ ಸ್ನ್ಯಾಕ್ಸ್. ತೂಕ ಇಳಿಕೆಗೆ ಸಹಾಯ ಮಾಡುತ್ತೆ, ಹೃದಯ ಆರೋಗ್ಯ ಕಾಪಾಡುತ್ತೆ, ಡಯಾಬಿಟಿಸ್ ಇರುವವರಿಗೂ ಸಹ ಉಪಯುಕ್ತ, ಜೊತೆಗೆ ಎನರ್ಜಿ ಕೂಡ ನೀಡುತ್ತೆ. ಹಾಗಾಗಿ ಚಿಪ್ಸ್, ಜಂಕ್ ಫುಡ್ ಬದಲು ಮಖಾನ ತರಹದ ಆರೋಗ್ಯಕರ ಆಯ್ಕೆಗಳನ್ನು ನಮ್ಮ ದೈನಂದಿನ ಜೀವನದಲ್ಲಿ ಸೇರಿಸೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ಸ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.